ಕೈಗೊಂಡಳ್ಳಿ ನಮ್ಮ ತೋಟದಲ್ಲಿ ತುಂಬ ಬೆಂಕಿ ರೋಗ ಥರ ಮಚ್ಚ ಎಲ್ಲ ಒಣಗ್ತಾ ಇತ್ತು. ಮೇಡಮ್ ಕೆ ವಿಕೆಯಿಂದ ಮೇಡಮ್ ಅವರು ಬೇವಿನ ಹಿಂಡಿ ಹಾಕಿ ಅಂತ ಹೇಳಿದರು. ಫಸ್ಟು ಬೇವಿನ ಹಿಂಡಿ ಹಾಕಿದ್ದೆ. ಆಮೇಲೆ ಟ್ರೈಕೋಡ್ರಮು, ಆಮೇಲೆ ಸುಡಮನು ಅವೆಲ್ಲ ಕೊಟ್ಟಿದ್ದರು. ದನದ ಗೊಬ್ಬರ ಜೊತೆ ಬೇವಿನ ಹಿಂಡಿ ಜೊತೆಯಲ್ಲಿ ಮಿಕ್ಸ್ ಮಾಡಿ ಹಾಕಿ ಅಂತ ಹೇಳಿದರು. ಸ್ವಲ್ಪ ದಿನ ಬಿಟ್ಟು ಹಾಕಿ ಅಂತಂದರು. ಅದನ್ನೆಲ್ಲ ಮಿಕ್ಸ್ ಮಾಡಿ ಹಾಕಿದ್ದೆ. ಆಮೇಲೆ ಬ್ಯಾಸಿಲೋಮೈಸಿಸ್ ಅಂತೇಳ್ಬಿಟ್ಟು ಇದು ಕೊಟ್ಟಿದ್ರು, ಅದು ಲಿಕ್ವಿಡ್ಡು. ಅದನ್ನು ನಾವು ಒಂದು ವಾರ ನೀರಲ್ಲಿ ಹಾಕ್ಬಿಟ್ಟು ಗೋಧಿ ಕಡಲೆ ಹಿಟ್ಟು ಆಮೇಲೆ ಬೆಲ್ಲದ ಜೊತೆ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ದಿನ ಬಿಡಬೇಕು ಅಂತ ಹೇಳಿದರು. 7 ದಿನ ಬಿಡಬೇಕಂತ ಹೇಳಿದರು. 7 ದಿನ ಆದಮೇಲೆ 200 ಲೀಟ್ರ್ ನೀರಲ್ಲಿ ಅದನ್ನು ಮಿಕ್ಸ್ ಮಾಡಿ ನೀರಲ್ಲಿ ಅದನ್ನೆಲ್ಲ ಹಾಕಿದ್ದೀವಿ. ಹಾಕಿದ್ದಾದಮೇಲೆ ಈಗ ತುಂಬ ಚೆನ್ನಾಗಿದೆ. ಮುಂಚೆ ಎಲ್ಲ ಒಂಥರ ಬೆಂಕಿ ರೋಗದ ಥರ ಇತ್ತು, ಈಗ ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಮೇಡಮ್. ಮುಂಚೆ ಎಲ್ಲ ಒಂಥರ ಮಚ್ಚಿಗೆ ಒಣಗ್ತಾ ಇತ್ತು, ಒಂಥರ ತೋಟ ನೋಡೋಕೆ ಚೆನ್ನಾಗಿರಲಿಲ್ಲ. ಈಗ ತುಂಬ ಚೆನ್ನಾಗಿದೆ ಮೇಡಮ್. ಗಂಟುಗಳು ಕಡಿಮೆ ಆಗಿದೆಯಾ? ಕಡಿಮೆ ಆಗಿದೆ ಈಗ ಕಡಿಮೆ ಆಗಿದೆ. ಏನೋ ಈಗ ಪರವಾಗಿಲ್ಲ, ಚೆನ್ನಾಗಿ ಕಾಣಿಸ್ತಾ ಇದೆ ಮೇಡಮ್. ಇಲ್ಲ, ಕಡಿಮೆ ಇದೆ ಸರ್, ಈಗ ನೋಡಿದ್ವಿ ಅಂತ. ಮುಂಚೆ ಥರ ಗಂಟಿಗೆ ಇಲ್ಲ ಸರ್ ಈಗ. ಬ್ಯಾಸಿಲೋಮೈಸಿಸ್ ಹೆಂಗೆ ಬಳಸಿದೆ ಇನ್ನೊಂದ್ಸತಿ ಮತ್ತೊಮ್ಮೆ ಹೇಳಿ ಸರ್. ಕಡಲೆ ಹಸಿಟ್ಟು, ಆಮೇಲೆ ನೀರು, ಮೇಡಮ್ ಕೊಟ್ಟಿದ್ರಲ್ಲ ಬ್ಯಾಸಿಲೋಮೈಸಿಸ್, ಅದನ್ನೆಲ್ಲ ಹಾಕ್ಬಿಟ್ಟು 7 ದಿನ ಮಡಗಿದ್ದೀವಿ ಸರ್. ಎಷ್ಟು ಮಿಕ್ಸ್ ಮಾಡಿದ್ವಿ ಸರ್? ಎಷ್ಟು ಲೀಟ್ರ್ ಬ್ಯಾಸಿಲೋಮೈಸಿಸ್? 3 ಲೀಟ್ರ್ ಕೊಟ್ಟಿದ್ರು ಸರ್ ಮೇಡಮ್ ಅವರು. ಎಷ್ಟು ಲೀಟ್ರ್? 3 ಲೀಟ್ರು. ಈಗ ಎಷ್ಟು ಕೆಜಿ ಕಡಲೆ ಹಿಟ್ಟು? 2 kg ಹಾಕಿ ಅಂತ ಹೇಳಿದ್ರು. 2 kg ಹಾಕಿದ್ವಿ. ಬೆಲ್ಲ 2 kg ಹಾಕಿ ಅಂತ ಹೇಳಿದ್ರು. 2 kg ಅದು ಪುಡಿ ಮಾಡ್ಬಿಟ್ಟು ಬೆಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ದಿನ ಡೈಲಿ ತಿರ್ಸ್ತಾ ಇರಿ. ಒಂದು 2 ಟೈಮ್ ಮಿಕ್ಸ್ ಮಾಡಿ. ಎಷ್ಟು ನೀರಲ್ಲಿ ಮಿಕ್ಸ್ ಮಾಡಿದ್ರಿ ಸರ್? ಒಂದು 10ರಿಂದ 15 ಲೀಟ್ರ್ ಬಕೆಟಲ್ಲಿ ಮಿಕ್ಸ್ ಮಾಡಿ ಅಂತ ಹೇಳಿದ್ರು. ಅದರಲ್ಲೇ ದಿನ ಬೆಳಗ್ಗೆ ಒಂದ್ಸತಿ, ಸಾಯಂಕಾಲ ಒಂದ್ಸತಿ ತಿರುವಿ ಮಡಗಿದ್ರೆ ಅಂತ ಹೇಳಿದ್ರು. ತಿರುವಿ ಮಡಗಿದ್ವಿ ಸರ್. ಎಷ್ಟು ದಿನ? 7 ದಿನ ಸರ್. 7 ದಿನ ಆದಮೇಲೆ ತಿರುಗಿ 200 ಲೀಟ್ರಲ್ಲಿ ಮಿಕ್ಸ್ ಮಾಡಿ ಅಂತ ಹೇಳಿದ್ರು. 200 ಲೀಟರ್ ಮಿಕ್ಸ್ ಮಾಡಿ ಟ್ರಿಪ್ಪಲ್ಲಿ ಇದು ಮಾಡಿದ್ವಿ ಸರ್. ಬಿಟ್ಟಿದ್ದೀವಿ. ಬಟ್ ಮಗ್ಗಲ್ಲು ಹಾಕಿ ಅಂತ ಹೇಳಿದ್ರು. ಹಾಕಿ ಅಂತ ಹೇಳಿದ್ರು. ಮಗ್ಗಲ್ಲಿ ಫಸ್ಟ್ ಹಾಕಿ ಅಂತ ಹೇಳಿದ್ರು. ಮಗ್ಗಲ್ಲಿ ಹಾಕಿದ್ರೆ ಇನ್ನೂ ಉಳಿದಿತ್ತು. ಇನ್ನು ಅದನ್ನೆಲ್ಲ ಹಾಕೋದೇನು ಅಂತ ಹೇಳ್ಬಿಟ್ಟು ಟ್ರಿಪ್ಪಲ್ಲಿ ಬಿಟ್ಬಿಟ್ಟಿದ್ವಿ ಸರ್. ಪಂಪಲ್ಲಿ ಬ್ಯಾಟ್ರಿ ಪಂಪಲ್ಲಿ ಇತ್ತಲ್ಲ, ಪಂಪಲ್ಲ ಕನೆಕ್ಷನ್ ಹಾಕ್ಬಿಟ್ಟು ಅದನ್ನೆಲ್ಲ ಮಿಕ್ಕಿದ್ದೆಲ್ಲ ಹಾಕ್ಬಿಟ್ಟಿದ್ವಿ ಸರ್. ಆಯ್ತು ಸರ್, ಒಂದು 20 ದಿನ ಆಯ್ತು ಸರ್. 20-25 ದಿನ ಆಯ್ತು ಸರ್. ಸೊ ಇವ್ರ ಒಪಿನಿಯನ್ ಏನಿತ್ತಂದರೆ ಸರ್, ಈ ತೋಟ ತೆಗಿಬೇಕಂತಿದ್ರು. ಹಂಗಾಗಿ ನಾವು ಇದನ್ನು ಚಾಲೆಂಜಿಂಗ್ ಆಗಿ ತಗೊಂಡು ಇದನ್ನು ತೆಗಿಬಾರ್ದು ಅಂತ ಹೇಳಿ ಈ ತೋಟಕ್ಕೆ ಇದು ಮಾಡೋಣ. ಇವಾಗ ಏನಂತೀರಾ ಸರ್, ನೀವು ತೆಗಿತೀರಾ? ಅದೇ ಈ ಥರ ಆಗಿ ಎಲ್ಲ ಒಣಗ್ತಾ ಇತ್ತಲ್ಲ, ಎಲ್ಲ ತೋಟ ಎಲ್ಲ ಪೂರ್ತಿ ಎಲ್ಲ 20 ಇದ್ದು. ಹಂಗಾಗಿ ಸ್ವಲ್ಪನೇ ಹಿಂಗಾಗಿದ್ದಕ್ಕೆ ಮಚ್ಚಿಗೆಲ್ಲ ಒಣಗೋಗಿ ಬೆಂಕಿ ರೋಗ ಥರ ಆಗಿದ್ದಕ್ಕೆ ಎಲ್ಲ ಒಂದೊಂದು ಕಡೆಯಿಂದ ತೆಗೆದಾಕ್ತಾ ಇದೀವಿ ಸರ್. ಅದು ಪೂರ್ತಿ ಎಲ್ಲ 20 ಇದ್ದು ಎಲ್ಲ ತೆಗೆದಾಕ್ಬಿಟ್ಟು ಹೊಲ ಬಿಟ್ಟಿದ್ದೀವಿ. ಇವಾಗ ಇದನ್ನು ಉಳಿಸ್ಕೋಬೇಕು ಅಂತ ಹೇಳಿ ಫಾಲೋ ಮಾಡಿದೆ.